ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣವಾಗಬೇಕೇ? ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಾ ಇದೆಯೇ? ನಂಬಿದವರಿಂದ ತೊಂದರೆಯೇ? ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣವಾಗಬೇಕೇ? ಗಂಡ ಹೆಂಡತಿಯ ಜೀವನದಲ್ಲಿ ಸಮಸ್ಯೆ ಇದೆಯೇ? ಅಘೋರ ದುಷ್ಟ ಶಕ್ತಿಗಳು ನಿಮ್ಮನ್ನು ಕಾಡುತ್ತಾ ಇದೆಯೇ? ಈಗ ಚಿಂತಿಸುವ ಅಗತ್ಯವಿಲ್ಲ ವೀಕ್ಷಕರೇ. ಈ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ. ನಿಮ್ಮ ಯಾವುದೇ ಘೋರ ನಿಗೂಢ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಪಡೆದುಕೊಳ್ಳಿ. 100% ಗ್ಯಾರಂಟಿ. ನಿಮ್ಮ ನಂಬಿಕೆಗೆ ಮೋಸವಿಲ್ಲ. ನೂರಾರು ಕುಟುಂಬಗಳಿಗೆ ಪರಿಹಾರವನ್ನು ನೀಡಿದ್ದಾರೆ. ನೀವು ನೋಡುತ್ತಿರುವುದು ಕೇರಳದ ಅತಂತ್ರ ವೈಷಮ್ ವಿಧಿವಿಧಾನ. ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನು ಸಂಪರ್ಕಿಸಿ. ಇವತ್ತಿನ ತಂತ್ರಗಾರಿಕೆ ಎಪಿಸೋಡ್ನಲ್ಲಿ ಬಲಿಷ್ಠವಾದ ಕೊಳ್ಳೆಗಾಲದ ವಶೀಕರಣ ಪದ್ಧತಿಯನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ವಶೀಕರಣ ಅಂದಿದ ಕೂಡಲೇ ವೀಕ್ಷಕರೇ, ಇವತ್ತಿನ ಜನಮಾನಸದಲ್ಲಿ ದ್ವಂದ್ವ ನೀತಿ ಶುರು ಆಗ್ಬಿಟ್ಟಿದೆ. ಅಂದರೆ ಪರ ವಿರೋಧ ಚರ್ಚೆಗಳು ಸಹಜವಾಗಿ ಇದ್ದೇ ಇರ್ತದೆ. ನೋಡಿ, ಈ ವಶೀಕರಣನ ಪ್ರಾಮಾಣಿಕವಾಗಿ ಒಳ್ಳೆತನಕ್ಕೆ, ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಶಾಶ್ವತವಾಗಿ ಸಫಲ ಆಗುತ್ತೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ. ಅಂತಹ ಒಂದು ಸರಳವಾದ ತಂತ್ರ, ಒಂದು ಬಲಿಷ್ಠ ತಂತ್ರ ನಿಮಗೆ ತೋರಿಸಲಿಕ್ಕೆ ಬಯಸ್ತೇನೆ. ವಶೀಕರಣ ತಂತ್ರ. ಇವತ್ತು ವಶೀಕರಣ ಯಾರ ಮೇಲೆ ಮಾಡುವುದು? ಇವತ್ತು ಕುಟುಂಬದಲ್ಲಿ ಪತಿ ಪತ್ನಿతో ಬಹಳ ಹೊಂದಾಣಿಕೆಯಿಂದ, ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಇರ್ತಾರೆ. ಏನೋ ಒಂದು ಮನಸ್ತಾಪಗಳಿಂದ ಅಥವಾ ಒತ್ತಡದ ಪರಿಸ್ಥಿತಿಗಳಿಂದ ಇಬ್ಬರು ಕೂಡ ದೂರ ಆಗಿರ್ತಾರೆ. ಅಂಥವ್ರ ಮೇಲೆ ಇಂಥ ವಶೀಕರಣ ಪ್ರಯೋಗ ಮಾಡಿ ವೀಕ್ಷಕರೇ, ಶಾಶ್ವತವಾಗಿ ಸಫಲ ಆಗ್ತದೆ. ಹಾಗೆ ಮೂರನೇ ವ್ಯಕ್ತಿಗಳಿಂದ ದಾಂಪತ್ಯದಲ್ಲಿ ತೊಂದರೆಗಳಾಗಿ, ಮನಸ್ತಾಪಗಳಾಗಿ, ಬೇರೆ ಕಡೆ ಆಕರ್ಷಿತರಾಗಿ ಮೂರನೇ ವ್ಯಕ್ತಿ ಹಿಂದೆ ಹೋಗಿದ್ರು ಕೂಡ ಅಂಥವ್ರು ಕೂಡ ಈ ಸ್ತ್ರೀ ಮತ್ತು ಪುರುಷ ವಶೀಕರಣನ ಬಲಿಷ್ಠವಾಗಿ ನೀವು ಮಾಡ್ಕೋಬಹುದು. ಹಾಗೂ ನಿಮ್ಮ ಜೊತೆ, ನಿಮ್ಮ ಒಡನಾಡಿಗಳಲ್ಲಿದ್ದಿ, ನಿಮ್ಮನ್ನು ಇಷ್ಟಪಟ್ಟು ನಿಮ್ಮ ಜೊತೆ ಹೊಂದಾಣಿಕೆಯಲ್ಲಿ ಇದ್ದಿ ಕೂಡ ಕಾಲಕ್ರಮೇಣ ಒಂದು ಪರಿಸ್ಥಿತಿ ಹದಗೆಟ್ಟು ನಿಮ್ಮಿಂದ ದೂರ ಆಗಿದ್ರೆ, ಅಥವಾ ಮೂರನೇ ವ್ಯಕ್ತಿಯ ಮಾತು ಕೇಳಿ ದೂರ ಆಗಿದ್ರೆ, ನೀವು ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ ನಿಮ್ಮ ಪ್ರಕಾರ ಆಗಬೇಕು ಅಂತ ಹೇಳಿದ್ರೆ, ಇದೊಂದು ಸರಳವಾದ ಬಲಿಷ್ಠ ಕೊಳ್ಳೇಗಾಲದ ವಶೀಕರಣ ಪದ್ಧತಿಯಿಂದ ಜಯಸಿದ್ಧಿ ಆಗೇ ಆಗುತ್ತೆ. ಮತ್ತು ನೀವು ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬಂದಿರ್ತಾರೆ. ಈ ಒಂದು ಸರಳ ತಂತ್ರ ಯಾವ ರೀತಿಯಲ್ಲಿ ಮಾಡೋದು ಅಂತ ಪ್ರಥಮವಾಗಿ ತಿಳಿಸ್ತೇನೆ. ಪ್ರಥಮವಾಗಿ ಈ ಸರಳ ತಂತ್ರಕ್ಕೆ ಕೆಲವೊಂದು ಸಾಮಗ್ರಿಗಳು ಬೇಕಾಗ್ತದೆ. ನೋಡಿ, ವಿಶೇಷವಾಗಿ ಬಿಳಿ ಹೂ ಬಿಡುವಂತ ಎಕ್ಕದ ಗಿಡದ ಎಲೆ, ವಿಘ್ನೇಶ್ವರನ ಶಿವನ ಅನುಷ್ಠಾನ ಇರುವಂತ ಎಕ್ಕದ ಗಿಡದ ಎಲೆ, ಹಾಗೆ ಒಂದು ಲಿಂಬೆಹಣ್ಣು ಬೇಕಾಗ್ತದೆ. ಹಾಗೆ ಒಂದು 4 ಅರಿಶಿಣದ ಕೊಂಬುಗಳು ಬೇಕಾಗ್ತದೆ. ಲಕ್ಷ್ಮಿ ಅನುಷ್ಠಾನದಲ್ಲಿ ಅರಿಶಿಣ, ಕುಂಕುಮ ಮತ್ತು ವಿಶೇಷವಾಗಿ ನೀವು ವಶೀಕರಣ ಮಾಡುವಂತಹ ವ್ಯಕ್ತಿಯ ಅಥವಾ ನಿಮ್ಮ ಕಾಲಿನ ಧೂಳಿನ ಮಣ್ಣು ವೀಕ್ಷಕರೇ, ಇದನ್ನು ಒಂದು ಪೇಸ್ಟ್ ರೀತಿಯಲ್ಲಿ ನೀರಿನಲ್ಲಿ ನೀವು ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕಾಗ್ತದೆ. ಹಾಗೆ ಮತ್ತು ಒಂದು ಸೂಜಿ ಮತ್ತು ಕಪ್ಪು ದಾರ ಬೇಕಾಗ್ತದೆ ವೀಕ್ಷಕರೇ ಈ ವಶೀಕರಣ ಪದ್ಧತಿಗೆ. ಪ್ರಥಮವಾಗಿ ಈ ವಶೀಕರಣ ಪದ್ಧತಿಗೆ ನೋಡಿ, ನಾವು ಏನು ತಂದಿರ್ತೀವಿ ಎಕ್ಕದ ಗಿಡ, ಅದರ ಮೇಲೆ ನಾವು ಒಂದು ಮಂತ್ರ ಬರಿಬೇಕಾಗ್ತದೆ. ನೋಡಿ, ಈ ಮಂತ್ರ ದಯವಿಟ್ಟು ನೀವೆಲ್ಲರೂ ಗಮನವಾಗಿ ತಗೊಂಡು ಬರಿಬೇಕಾಗ್ತದೆ. ನೋಡಿ, ಮಂತ್ರ ನಾನು ತಿಳಿಸ್ತೇನೆ ನಿಮಗೆ ವೀಕ್ಷಕರೇ. ಓಂ ಶ್ರೀ ಅಗಚ್ಚಾನು ರಾಗಿಣಿ, ಹಾಗೆ ಮೈಥುನಾಪ್ರಿಯೆ ಸ್ವಾಹಾ. ನೋಡಿ, ಒಂದು ಎಕ್ಕದ ಗಿಡದ ಎಲೆಯ ಮೇಲೆ ನಾನು ತೋರಿಸಿದ್ದೀನಿ ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಬರೀಬೇಕಾಗ್ತದೆ. ಓಂ ಶ್ರೀ ಅಗಚ್ಚಾನುರಾಗಿಣಿ ಮೈಥುನಾಪ್ರಿಯ ಸ್ವಾಹ. ತದನಂತರ ಅದರ ಕೆಳಗೆ ಒಂದು ಚಕ್ರ ಬಿಡಿಸಬೇಕಾಗ್ತದೆ. ನೋಡಿ, ತಿಳ್ಕೊಳ್ಳಿ ಯಾವ ರೀತಿಯಲ್ಲಿ ಬಿಡಿಸೋದು ಅಂತ ತೋರಿಸ್ತೇನೆ ವೀಕ್ಷಕರೇ. ನೋಡಿ, ಈ ರೀತಿಯಲ್ಲಿ ಒಂದು ಚೌಕಟ್ಟಾಗಿ ಹಾಕೊಂಡು ತದನಂತರ ಏನು ಮಾಡ್ತೀರಾ, ಒಂದು ಚಕ್ರ ರೂಪದಲ್ಲಿ ಬಿಡಬೇಕಾಗ್ತದೆ ನೀವು. ನೋಡಿ, ಈ ರೀತಿಯಲ್ಲಿ. ಓಕೆ, ಭಾಳ ಸುಲಭವಾಗಿರುತ್ತದೆ. ಎಲ್ಲರೂ ಕೂಡ ಪರಿಶುದ್ಧವಾಗಿ ಪ್ರಾಮಾಣಿಕವಾಗಿ ಈ ತಂತ್ರವನ್ನು ಮಾಡಬೇಕಾಗ್ತದೆ ವೀಕ್ಷಕರೇ. ನೋಡಿ, ತದನಂತರ ನಿಮಗೆ ಈ ಚಕ್ರದಲ್ಲಿ 4 ಭಾಗದಲ್ಲಿ ವಶಂ ಅಂತ ಬರಬೇಕು ನೀವು. ನೋಡಿ, ವಶಂ ವಶಂ ವಶಂ, ಹಾಗೆ ವಶಂ. ನೋಡಿ, ಈ 4 ಸ್ಥಾನದಲ್ಲೂ ಕೂಡ ವಶಂ ಅಂತ ಬರೆದಿ, ತದನಂತರ ನೀವು ಇಷ್ಟಪಟ್ಟಂತಹ ಅಥವಾ ನಿಮ್ಮಿಂದ ದೂರ ಆದಂತಹ ವ್ಯಕ್ತಿಯ ಪ್ರಥಮ ಹೆಸರು, ಉದಾಹರಣೆಗೆ ಕಾವ್ಯ ಅಂತ ಇದ್ದರೆ ನೋಡಿ ಕ ಅಂತ ಬರೀರಿ. ಹಾಗೆ ಹುಡುಗನ ಹೆಸರು
ಹುಡುಗಿಯ ಹೆಸರು ಕಾವ್ಯ ಅಂತಿದ್ರೆ ಕಾ ಅಂತ ಬರೀರಿ, ಹುಡುಗನ ಹೆಸರು ದಿನೇಶ್ ಅಂತ ಇದ್ರೆ ದಿ ಅಂತ ಬರೀಬೇಕಾಗುತ್ತೆ. ಇಲ್ಲಿ ಕಾವ್ಯ ಮತ್ತು ದಿನೇಶ್ ಅಂತ ನೀವು ಬರೀಬೇಕಾಗ್ತದೆ ವೀಕ್ಷಕರೇ. ನೋಡಿ ಈ ರೀತಿಯಲ್ಲಿ ಕಾವ್ಯ ಮತ್ತು ದಿನೇಶ್ ಅಂತ ಬರೆದ ನಂತರ ನೋಡಿ ಇದೇ ಎಲೆಯ ಮೇಲೆ ಸ್ವಸ್ತಿಕ್ ಚಿಹ್ನೆ ಹಾಕಲೇಬೇಕಾಗ್ತದೆ. ನೀವು ಎರಡೂ ಭಾಗದಲ್ಲಿ ಕೂಡ ಸ್ವಸ್ತಿಕ್ ಚಿಹ್ನೆ ಹಾಕಿ ತದನಂತರ ಇಲ್ಲಿ ಒಂದು ರೂಪ ಬರಬೇಕು. ಸ್ತ್ರೀ ಆಗಿದ್ರೆ ಸ್ತ್ರೀ ರೂಪ ಬರಲಿ, ಪುರುಷ ಆಗಿದ್ರೆ ಪುರುಷ, ಅಂದ್ರೆ ಒಂದು ಗೊಂಬೆನ ನೀವು ಇಲ್ಲಿ ನೋಟ್ ಮಾಡಬೇಕಾಗ್ತದೆ. ಯಾವ ರೀತಿಯಲ್ಲಿ ಆದ್ರೂ ಪರವಾಗಿಲ್ಲ, ಗೊಂಬೆಯ ಚಿತ್ರನ ನೀವು ಈ ರೀತಿಯಲ್ಲಿ ನೋಟ್ ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ಹೀಗೆ ಒಂದು ಗೊಂಬೆಯ ಚಿತ್ರನ ಇದನ್ನು ನೋಟ್ ಮಾಡಿ ತದನಂತರ ಏನು ಮಾಡ್ತೀರಾ ಗೊತ್ತಾ ವೀಕ್ಷಕರೇ? ನೋಡಿ ಪ್ರಥಮವಾಗಿ ಹೇಳ್ತೇನೆ, ಎಕ್ಕದ ಗಿಡದ ಎಲೆಯ ಮೇಲೆ ಓಂ ಶ್ರೀ ಅಗಚ್ಚಾನುರಾಗಿಣಿ ಮೈಥುನ ಪ್ರಿಯ ಸ್ವಾಹ, ಆಮೇಲೆ ಒಂದು ಚಕ್ರ ಬರೀಬೇಕು, ಚಕ್ರದಲ್ಲಿ ಅವರ ಹೆಸರುಗಳನ್ನು ಹಾಕಬೇಕು. ಎರಡೂ ಭಾಗದಲ್ಲಿ ಸ್ವಸ್ತಿಕ್ ಬರೀರಿ. ತದನಂತರ ಕೆಳಗಡೆ ಒಂದು ಸ್ತ್ರೀ ಅಥವಾ ಪುರುಷ ರೂಪದ ಗೊಂಬೆನ ನೀವು ನೋಟ್ ಮಾಡಬೇಕಾಗ್ತದೆ. ಆಮೇಲೆ ಏನು ಮಾಡ್ತೀರಾ ವೀಕ್ಷಕರೇ? ಇದರ ಮೇಲೆ ನಿಮ್ಮ ಕಾಲಿನ ಧೂಳಿನ ಮಣ್ಣು, ಪೇಸ್ಟ್ ಮಾಡಿದಂಥ ಮಣ್ಣು ಅಥವಾ ಅವರ ಕಾಲಿನ ಧೂಳಿನ ಮಣ್ಣು ಸಿಕ್ಕದು ನಡೀತದೆ. ಅದರ ಮೇಲೆ ನೋಡಿ ವೀಕ್ಷಕರೇ, ಹೀಗೆ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಕುಂಕುಮ ಹಾಕಿ ಇದನ್ನು ಸೈಡ್ಗಿಡಿ ವೀಕ್ಷಕರೇ. ಆಮೇಲೆ ಏನು ಮಾಡ್ತೀರಾ ವೀಕ್ಷಕರೇ? ನೋಡಿ ಲಿಂಬೆ ಹಣ್ಣು ತಗೋಬೇಕಾಗ್ತದೆ. ಲಿಂಬೆ ಹಣ್ಣಿನ ಮೇಲೂ ಕೂಡ ಒಂದು ಏನಪ್ಪ ಅಂತ ಹೇಳಿದ್ರೆ ದಿಗ್ಬಂಧನ ಅಂತ ನೀವು ಬರಿಬೇಕಾಗ್ತದೆ. ಈ ರೀತಿ ನಾನು ಬರಿತೀನಿ ನೋಡಿ. ಲಿಂಬೆ ಹಣ್ಣಿನ ಮೇಲೆ ನೋಡಿ ದಿಗ್ಬಂಧನ, ನೋಡಿ ಈ ರೀತಿಯಲ್ಲಿ ನಾನು ಬರೆದ್ನಲ್ಲ ದಿಗ್ಬಂಧನ. ನೋಡಿ ಈ ರೀತಿಯಲ್ಲಿ ಲಿಂಬೆ ಹಣ್ಣಿನ ಮೇಲೆ ದಿಗ್ಬಂಧನ ಅಂತ ಬರೆದಿ ತದನಂತರ ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ನೀವು ಟರ್ನ್ ಮಾಡಿಕೊಂಡು ನಾ ಹೇಳಿದ್ನಲ್ಲ ಉದಾಹರಣೆಗೆ ತಗೊಂಡಿದ್ದು, ನೀವು ಇಷ್ಟಪಟ್ಟಂಥ ಸ್ತ್ರೀ ಹೆಸರು ಅಥವಾ ಪುರುಷನ ಹೆಸರು ಬರೀಬೇಕಾಗುತ್ತೆ. ನೋಡಿ ಕಾವ್ಯ ಮತ್ತು ದಿನೇಶ್ ಅಂತ ನಾನು ಬರಿತೀನಿ. ನೋಡಿ ಕಾವ್ಯ ಮತ್ತು ದಿನೇಶ್ ಅಂತ ಬರೆದಿದ್ದೇನೆ ವೀಕ್ಷಕರೇ. ತದನಂತರ ಏನು ಮಾಡ್ತೀರಾ? ಎರಡೂ ಭಾಗದಲ್ಲೂ ಕೂಡ ವಿಶೇಷವಾಗಿ ಸ್ವಸ್ತಿಕ್ ಚಿಹ್ನೆ ಚಿಕ್ಕದಾಗಿ ನೀವು ಬಿಡಿಸಲೇಬೇಕಾಗ್ತದೆ. ಸ್ವಸ್ತಿಕ್ ಚಿಹ್ನೆಯಿಂದನೇ ಫಲ ಸಿಗೋದು ವೀಕ್ಷಕರೇ. ಇದೊಂದು ತಂತ್ರಗಾರಿಕೆಯಲ್ಲಿ ವಿಶೇಷವಾಗಿ ವ್ಯವಸ್ಥಿತವಾಗಿ ಮಾಡುವಂಥ ಪ್ರಾಮಾಣಿಕ ತಂತ್ರ ಆಗಿರ್ತದೆ. ನೋಡಿ ಲಿಂಬೆ ಹಣ್ಣಿನ ಮೇಲೆ 2 ಸ್ವಸ್ತಿಕ್ ಚಿಹ್ನೆ ಮತ್ತು ದಿಗ್ಬಂಧನ ಅಂತ ಬರೆದಿ ಕಾವ್ಯ ಮತ್ತು ದಿನೇಶ್ ಅಂತ ಹೆಸರು ಬರೀರಿ. ತದನಂತರ ವೀಕ್ಷಕರೇ ಏನು ಮಾಡ್ತೀರಾ? ಈ ಮಂತ್ರ ಏನು ಹೇಳಿದೀವಿ ನಾವು, ಓಂ ಶ್ರೀ ಅಗಚ್ಚಾನುರಾಗಿಣಿ ಮೈಥುನ ಪ್ರಿಯ ಸ್ವಾಹ ಅಂತ ಆ ಮಂತ್ರ ಹೇಳ್ಕೊಂತ ನೋಡಿ ಇದ್ರ ಮೇಲೆ ನೋಡಿ ಈ ಸೂಜಿ ಮತ್ತು ದಾರದಿಂದ ಲಿಂಬೆ ಹಣ್ಣಿನ ಈ ಥರ ಚುಚ್ಕೋಬೇಕಾಗ್ತದೆ. ಆಮೇಲೆ ಏನು ಮಾಡ್ತೀರಾ? ಚುಚ್ಕೊಂಡಿದ ನಂತರ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ಇಡಿ. ತದನಂತರ ಏನು ಮಾಡ್ತೀರಾ? ಚುಚ್ಕೊಂಡ ಮೇಲೆ ನೋಡಿ ತೋರಿಸ್ತೇನೆ. ಈ ಏನು ತಂತ್ರ ಮಾಡಿರ್ತೀರಾ, ಏನು ಮಂತ್ರ ಸಿದ್ಧಿ ಮಾಡಿರ್ತೀರಾ, ಇದರಲ್ಲಿ ಒಂದು ಅರಿಶಿಣದ ಕೊಂಬು ನೀವು ಹಾಕಬೇಕಾಗ್ತದೆ. ಇದು ಸರಳವಾದ ಪ್ರಾಮಾಣಿಕ ವಶೀಕರಣ ತಂತ್ರ. ಆಮೇಲೆ ಏನು ಮಾಡ್ತೀರಾ? ಅರಿಶಿಣದ ಕೊಂಬು ಹಾಕಿದ ಮೇಲೆ ಲಿಂಬೆ ಹಣ್ಣಿನ ದಾರದಲ್ಲಿ ಚುಚ್ಚಿರ್ತೀವಲ್ಲ, ಆ ದಾರದಲ್ಲಿ ನೀವು ಇದನ್ನು ಕಟ್ಟಬೇಕಾಗ್ತದೆ. ಈ ರೀತಿಯಲ್ಲಿ ವೀಕ್ಷಕರೇ ಆ ದಾರದಲ್ಲಿ ಈ ರೀತಿಯಲ್ಲಿ ಇದನ್ನು ಕಟ್ಟಿ ನೋಡಿ ತೋರಿಸ್ತೇನೆ ನಾನು. ಬಲಿಷ್ಠವಾಗಿ ತಂತ್ರ ಮಾಡಿ ಕಟ್ಟಿ ವೀಕ್ಷಕರೇ, ಶಾಶ್ವತವಾಗಿ ನಿಮ್ಮಿಂದ ದೂರ ಆದಂಥ ಸ್ತ್ರೀ ಅಥವಾ ಪುರುಷ ಅಥವಾ ನಿಮ್ಮ ಪತ್ನಿ ಪತಿ ಯಾರೇ ಆಗಿದ್ರು, ಮಕ್ಕಳಾಗಿದ್ರು ಪರವಾಗಿಲ್ಲ, ಯಾರಾಗಿದ್ರು ಪರವಾಗಿಲ್ಲ, ನಿಮ್ಮ ಬಳಿ ಶಾಶ್ವತವಾಗಿ ನೀವು ಹೇಳಿದಂಗೆ ಕೇಳಿಕೊಂಡು ನಿಮ್ಮ ಹತ್ರ ಬರ್ತಾರೆ. ಆಮೇಲೆ ಏನು ಮಾಡ್ತೀರಾ? ಇದು ಮಾಡಿದ ನಂತರ ಇನ್ನೊಂದು ಅರಿಶಿಣದ ಕೊಂಬು ತಗೊಳ್ಳಿ, ಚಿಕ್ಕದಾಗಿರೋದು, ಅದನ್ನು ಕೂಡ ಇದಕ್ಕೆ ಕಟ್ಟಬೇಕಾಗ್ತದೆ ವೀಕ್ಷಕರೇ. ನೋಡಿ ನಾನು ತೋರಿಸ್ತೇನೆ, ನಿಧಾನವಾಗಿ ನೋಡಿಕೊಂಡು ಸರಳವಾಗಿ ಈ ತಂತ್ರವನ್ನು ಮನೆಯಲ್ಲೇ ಮಾಡಿ ವೀಕ್ಷಕರೇ. ತದನಂತರ ಇನ್ನೊಂದು ಅರಿಶಿಣದ ಕೊಂಬನ್ನು ಇದಕ್ಕೆ ಕಟ್ಟಬೇಕಾಗ್ತದೆ. ನೀವು ನೋಡಿ ತೋರಿಸ್ತಾ ಇರ್ತಾನೆ. ಆಮೇಲೆ ಏನು ಮಾಡ್ತೀರಾ? ಇನ್ನೊಂದು ಅರಿಶಿಣದ ಕೊಂಬು, ಟೋಟಲ್ 4 ಅರಿಶಿಣದ ಕೊಂಬು ಬೇಕಾಗ್ತದೆ ವೀಕ್ಷಕರೇ. ನೋಡಿ ಈ ರೀತಿಯಲ್ಲಿ 4 ಅರಿಶಿಣದ ಕೊಂಬು ಕಟ್ಟಿ ನೋಡಿ ಈ ರೀತಿಯಲ್ಲಿ ಇರ್ತದೆ ವೀಕ್ಷಕರೇ. ನೋಡಿ 4 ಅರಿಶಿಣದ ಕೊಂಬುಗಳನ್ನು ನೀವು ಕಟ್ಟಬೇಕಾಗ್ತದೆ ವೀಕ್ಷಕರೇ. ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಎಕ್ಕದ ಗಿಡದಲ್ಲಿ ಸೇರಿಸಿ ಒಂದು ಮಂತ್ರ ಬರೆದಂಥ ಅರಿಶಿಣದ ಕೊಂಬು, ತದನಂತರ 3 ಅರಿಶಿಣದ ಕೊಂಬುಗಳನ್ನು ಈ ರೀತಿಯಲ್ಲಿ ನೀವು ಕಟ್ಟಬೇಕಾಗ್ತದೆ. ಕಟ್ಟಿದ ನಂತರ ನೋಡಿ ಇದನ್ನು ಈ ತಂತ್ರ ಮಾಡಿರುವಂಥ ಲಿಂಬೆ ಹಣ್ಣು ಮತ್ತು ಎಕ್ಕದ ಗಿಡ ಅರಿಶಿಣದ ಕೊಂಬನ್ನು ತಗೊಂಡೋಗಿ ನೀವು ಬೇವಿನ ಮರ ಅಥವಾ ಹತ್ತಿಯ ಮರಕ್ಕೆ ಕಟ್ಟಬೇಕಾಗ್ತದೆ. ನೋಡಿ ಬೇವಿನ ಮರದಲ್ಲಿ ದುರ್ಗೆ ಅನುಷ್ಠಾನ
ವಿಘ್ನೇಶ್ವರನ ಅನುಷ್ಠಾನ ಎಕ್ಕದ ಗಿಡದಲ್ಲಿ ಇರುವಂಥ ಕಾರಣ ಗಂಡು ಹೆಣ್ಣು ವೀಕ್ಷಕರೇ ಸೇರುವಂತಹ ಬಲಿಷ್ಠವಾದ ವಶೀಕರಣ. ಹೆಣ್ಣು ಬೇವಿನ ಮರದಲ್ಲಿದ್ದರೆ ಗಂಡು ಎಕ್ಕದ ಗಿಡದಲ್ಲಿರ್ತದೆ. ಎರಡೂ ಕೂಡ ಒಂದು ಹೊಂದಾಣಿಕೆ ಆಗ್ತದೆ. ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಶಾಶ್ವತವಾಗಿ ನಿಮ್ಮ ಬಳಿ ಬರ್ತಾರೆ. ಇದೊಂದು ಸರಳವಾದ ಒಂದು ಬಲಿಷ್ಠ ಕೊಳ್ಳೇಗಾಲದ ವಶೀಕರಣ ತಂತ್ರವನ್ನು ನಿಮ್ಮ ಮನೆಯಲ್ಲಿ ನೀವೇ ಮಾಡಬಹುದು. ಮಾಡಿ ನೋಡಿ, ಇದರಲ್ಲಿ ಯಶಸ್ಸಾಗೇ ಆಗ್ತದೆ. ಹಾಗಿದ್ರೆ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹೋಗ್ತಾ ಇರ್ತದೆ, ನೀವು ಫೋನ್ ಮಾಡಿ ಬೇಕಾದರೆ ಡೀಟೇಲ್ ಆಗಿ ನನ್ನ ಹತ್ರ ತಿಳ್ಕೊಬೋದು. ನಮಸ್ಕಾರ ವೀಕ್ಷಕರಿಗೆ, ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ತಂತ್ರವನ್ನು ಪ್ರಾಮಾಣಿಕವಾಗಿ ಪರಿಶುದ್ಧವಾಗಿ ಒಳ್ಳೆತನಕ್ಕೆ ಮಾಡಿ ನಿಮ್ಮ ಕುಟುಂಬ ನೀವು ಶಾಶ್ವತವಾಗಿ ಇಷ್ಟಪಟ್ಟಂಥ ಸ್ತ್ರೀ ಪುರುಷರ ಜೊತೆ ಚೆನ್ನಾಗಿರ್ತೀರ. ನಮಸ್ಕಾರ.